ನೋಡ್ಲಾ ಮೂದೇವಿ ನನ್ನ ಮಗನೇ, ಇದ್ರಾಗೆ 3 ಲಕ್ಷ ರೂಪಾಯಿ ದುಡ್ಡು ಐತೆ. ತಗೊಂಡೋಗ್ಬಿಟ್ಟು ನನ್ನ ಮೊಮ್ಮಗಳನ್ನ ಕರ್ಕೊಂಬಿಟ್ಟು ಬಂದ್ಬಿಡು, ಸರಿನಾ? ಆಮೇಕಿಂದ ಸುಮ್ಕೇನಿ ಎಡವಟ್ ಮಾಡಕ್ಕೆಲ್ಲ ಹೋಗ್ಬೇಡ. ನೋಡು ಅದು ಏನೇನು ಖರ್ಚಾಯ್ತದೆ ಎಲ್ಲ ಇದ್ರಾಗೇನಿಗೆ ಸಂಬಳಾಯಿಸ್ಕೊಂಡು ಹೋಗಿ ಕರ್ಕೊಂಡು ಬರೋದನ್ನ ನೋಡು. ಅದು ಬಿಟ್ಬಿಟ್ಟು ಇಲ್ದಿರ ಆಟ ಎಲ್ಲ ಆಡಕ್ ಹೋಗ್ಬೇಡ. ಅಯ್ಯೋ ಅಮ್ಮ, ನೀನ್ ಕೊಡೋದೆಚ್ಚ ನಾನು ಕರ್ಕೊಂಬಿಟ್ಟು ಬರೋದೆಚ್ಚ. ನಾನು ಈಗ್ಲೇನಿಯ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಕಣಮ್ಮ. ರೀ, ನಿಮ್ಗೇನು ಗೊತ್ತಾಗಿಲ್ಲ ಮಾಡಕ್ಕಿಲ್ಲ ಅಷ್ಟು ದೂರ. ಅದು ಹೆಂಗ್ ಓದಿರ ನೀವು? ಅದೇ ನಾನು ಪೆಸಾಲಿಟಿ ಕಣಮ್ಮಿ, ಪೆಸಾಲಿಟಿ. ಏನ್ ಅನ್ಕೋಬಿಟ್ಟಿದ್ಯಾ ನೀನು? ಕಂಡಿಡ್ಕೊಂಡಾರು ಹೋಗ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಹಾಕೋಬಿಟ್ಟು ನಡ್ಕೊಂಡನ ಹೋಗ್ಬಿಟ್ಟು ಏನೋ ಒಂದ್ ಮಾಡಿ ತಳ್ಕೊಂಬಳಕ ಮಾಡಿ ಕರ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಕೊಡು ದುಡ್ಡ. ಹುಷಾರು ಕಣ್ಮಗ, ದುಡ್ಡು ಹುಷಾರು, ಸರಿನಾ? 3 ಲಕ್ಷ ರೂಪಾಯಿ ದುಡ್ಡು ಐತೆ, ಹುಷಾರಾಗಿ ಹೋಗ್ಬಿಟ್ ಬಾ. ಅದು ಏನೇನೋ ಹೋಗ್ಬೇಕಂತಲ್ಲ, ವಿಮಾನದಾಗ ಹೋಗಕ್ ಅದು ಏನೇನೋ ಮಾಡಿಸ್ಬೇಕಂತಲ್ಲ ಮಗ. ಅಯ್ಯ, ನನಗೆ ಕುಳಿಸ್ತಾ ಹೇಳಿಲ್ವೇ? ಅಯ್ಯೋ, ಏನೋ ಒಂದ್ ಮಾಡ್ತಾನ ಒಂದು ಸುಮ್ಕಿರು. ಸುಮ್ನೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಕುಂತ್ಕೊಳಕ್ ಹೋಗ್ಬೇಡಿ. ಏನೋ ಕಣಪ್ಪ, ಎಲ್ಲರ ಜೀವನ ಸಂದಕೈತೆ. ನಿಂದು ಒಂದು ಜೀವನ ಅಂತ ಆಗ್ಲಿ, ನೀನು ಒಂದ್ ಹತ್ರ ಸೆಟ್ಲಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ ಅಷ್ಟೇ. ಇನ್ ಯಾವ ಆಸೆನೂ ಇಲ್ಲ ಮಗ. ತಗೊಂಡೋಗಿ ಹೆಂಗನ್ವೆ ಸುಖವಾಗಿ ಸಂತೋಷವಾಗಿ ಮಗಳನ್ನ ಕರ್ಕೊಂಡು ಬಂದ್ಬಿಡಪ್ಪ. ರೀ, ಮರದಿದ್ದಂಗೆ ಕರ್ಕೊಂಬಿಟ್ಟು ಬನ್ನಿ. ಅಲ್ಲ 3 ಲಕ್ಷನೂ ಬೇಕೇ ನಿಮ್ಗೆ? ಇಲ್ಲ ಅಂದ್ರೆ ಇತ್ತಾಗ ಒಂದು 50,000 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಬ್ಯಾಡ್ವೇನೋ? 3 ಲಕ್ಷ ರೂಪಾಯಿ ಬೇಕೇ ಬೇಕು. ಅಷ್ಟು ದೂರ ಹೋಯ್ತಾವನೆ, ಅಲ್ಲೇನಾರ ಹೆಚ್ಚು ಕಮ್ಮಿ ಆಯ್ತು, ಇಲ್ಲ ಏನಾರ ದುಡ್ಡು ಶಾನೆ ಬೇಕಾಯ್ತು, ಅವಾಗ ಏನ್ ಮಾಡ್ತೀಯಾ? ಬೇಕು ತಾನೇ? ಸರಿ ಬಿಡಿ, ಆಯ್ತು. ಕೇಳ್ದೆ ಅಷ್ಟೇ, ಬ್ಯಾಡ ಅಂತ ಹೇಳಿದ್ರೆ ಮನೆಗೊಂಚೂರು ಇರಿಸ್ಕೊಳ್ಳನಿ ಅಂತ. ಓ, ಇಲ್ಲ ಇಲ್ಲ ಇಲ್ಲ, 3 ಲಕ್ಷ ನಂಗೇನೇನಿಯ ಬೇಕು. ಅಮ್ಮ, ಏನ್ ಮಾಡ್ತಿದ್ದೀರಾ? ಅಪ್ಪ ಎಲ್ಗೋ ಕಳಿಸ್ತಾ ಇದ್ದೀರಾ ಅಪ್ಪನ್ನ? ನಿನ್ ಜೊತೆ ಒಬ್ಳು ಹುಟ್ಟಿದ್ಲು ಅಂತ ಹೇಳಿಲ್ವಾ? ಅವಳೇ ನಿನ್ನ ಅಕ್ಕ ತಂಗಿ ಆಗ್ಬೇಕಲ್ವಾ? ಅವಳನ್ನೇ ಕರ್ಕೊಂಡ್ಬಿಟ್ಟು ಬರಕ್ಕೆ ಅಪ್ಪ ಅಮೇರಿಕಕ್ಕೆ ಹೋಯ್ತಾವನೆ. ಏನು ಅಮೇರಿಕಕ್ಕೆ ಹೋಗ್ತಾವ್ರ? ಅಲ್ಲ, ಅಮೇರಿಕಾದಲ್ಲಿ ಅವ್ರೆ ಅಂತ ಏನ್ ಗ್ಯಾರಂಟಿ? ವಾಪಸ್ ಬಂದಿರ್ಬೋದಲ್ವಾ ಬೆಂಗಳೂರಿಗೆ? ಎಲ್ಲಾದ್ರೂ ಪರವಾಗಿಲ್ಲ, 3 ಲಕ್ಷ ಇಲ್ವೇನು? ಹೋಯ್ತಿರೋದು ಹುಡುಕೋತಿರೋದು ಗೊತ್ತಿರೋದು ಅಷ್ಟೇನಿಯ. ನೀನ್ ಯಾಕೆ ಸುಮ್ನೆ ತಲೆ ಕೆಡಿಸ್ಕೊಂಡಿಯೇ? ಸುಮ್ಕಿರ್ಕಣಮಿ. ಅಜ್ಜಿ, ನೀವಾದ್ರೂ ಹೇಳಿ ಅಜ್ಜಿ. ಏನಮ್ಮಯ್ಯ ಹೇಳಿ, ನಾನು ಕರ್ಕೊಂಬಿಟ್ಟು ಬರ್ಲಿ ಸುಮ್ಕಿರು. ನೀನು ಒಡ ಹುಟ್ಟಿದವಳು, ನಿನ್ ಜೊತೆ ಇಲ್ಲ ಅಂತ ಅಂದ್ರು ನಿಂಗೆ ಬೇಜಾರಾಗಕ್ಕಿಲ್ವೇನು? ಇಬ್ರು ಜೊತೆ ಯಾಕೆ ಬೆಳೆದವ್ರು ಇದ್ರೆ ಇರ್ಲಿ ಬಿಡು, ಕರ್ಕೊಂಬಿಟ್ಟು ಬರ್ತಾನೆ ನಿಮ್ಮ ಅಪ್ಪಯ್ಯ. ನಿನಗೆ ಯಾಕೆ ನೋವು? ಅಜ್ಜಿ, ನೋವು ಅಂತಲ್ಲ, ಅಮೆರಿಕಕ್ಕೆ ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಅಲ್ಲೆಲ್ಲ ವೀಸಾ, ಪಾಸ್ಪೋರ್ಟು ಎಲ್ಲ ಬೇಕು. ಅಮೆರಿಕ ದೊಡ್ಡ ದೇಶನೇನೆ. ಆ ದೇಶದೊಳಗಡೆ ಒಂದೇ ಒಂದು ಹುಡುಗಿನ ನೀವು ಹೆಂಗ್ ಹುಡ್ಕಕ್ ಸಾಧ್ಯ ಹೇಳು? ಇದೆಲ್ಲ ಕಷ್ಟವಾದ ವಿಚಾರ. ಸುಮ್ಮನೆ ದುಡ್ಡೆಲ್ಲ ಯಾಕೆ ವೇಸ್ಟ್ ಮಾಡ್ಕೊಂತೀರಾ? ಸುಮ್ಮನೆ ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಏನೂ ಆಗಲ್ಲ. ಸುಮ್ಮನೆ ನಿಮ್ಮ ದುಡ್ಡೆಲ್ಲ ಹೋಗುತ್ತಷ್ಟೇನೆ. ನನ್ನ ಮಾತು ಕೇಳಿ, ಏನು ಬೇಡ. ಅಯ್ಯೋ ಹುಚ್ಚಿ, ಕಂಡಿಡಿಯಕ್ಕಾಗ್ದಿರ ಅಂತದ್ದು ಏನೈತೆ? ಅಯ್ಯೋ, ಹೋಯ್ತಾನೆ ಬತ್ತಾನೆ, ಸುಮ್ಕಿರು ಅಪ್ಪ. ಅಯ್ಯೋ ಮಗಳೇ, ಅಪ್ರೂಪಕ್ಕೆ 3 ಲಕ್ಷ ನೋಡ್ತಾ ಇದ್ದೀನಿ ಮಗಳೇ. ನಾನು ಅಪ್ರೂಪಕ್ಕೆ 3 ಲಕ್ಷ ನೋಡ್ತಾ ಇದ್ದೀನಿ. ಹೋಗಿ ಎಂಜಾಯ್ ಮಾಡ್ಕೊಂಡು ಮಜಾನ ಮಾಡ್ಕೊಂಬಿಟ್ಟು ಬರ್ತೀನಿ. ಸುಮ್ಕಿರು. ನಿನಗೂ ಬೇಕಾರೆ ಏನಾರ ತಗೊಂಬಿಟ್ಟು ಬರ್ತೀನಿ. ಯಾಕೆ ಯೋಚನೆ ಮಾಡಿಯ ನೀನು? ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ತಲೆ ಕೆಡಿಸ್ಬಿಟ್ಟು ಆಮೇಕಿಂದ ಹೋಗಕ್ಕೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರೆ ನಾನೆಲ್ಲಿ ಹೋಗಿ ಸಾಯ್ಲಿ ಹೇಳು? ನೀನು ಸುಮ್ಕಿರು, ಏನು ಮಾತಾಡಕ್ ಹೋಗ್ಬೇಡ ನೀನು. ನಾನು ಹೋಯ್ತೀನಿ, ಸರಿನಾ? ಹೋಗಿ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಂಬಿಟ್ಟು ಬರ್ತೀನಿ. 3 ಲಕ್ಷ ನಿಮ್ಮ ಅಜ್ಜಿ ಏನು ಸುಮ್ಮನೆ ಕೊಡ್ತಾಳೆ ಅಂತ ಅನ್ಕೊಂಡೇನು? ಈ 3 ಲಕ್ಷ ರೂಪಾಯಿ ಕಿತ್ಕೋಬೇಕು ಅಂತ ತಾನೇ ನಿಮ್ಮ ಅಜ್ಜಿನ ಮನೆ ಕರ್ಕೊಂಬಿಟ್ಟು ಬಂದಿದ್ದು ನಾನು. ಅಪ್ಪ, ಇದು ಮೋಸ ಅಲ್ವಾ? ಅಯ್ಯೋ 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 ಅಯ್ಯೋ, ಏನು ಹೊಸ್ದಾಗೆ ಇದ್ರ ತರ ಮಾತಾಡ್ತೀಯ ಕಣವ ನೀನಂತೂ. ಮೋಸ ಗೀಸ ಅನ್ಕೊಂಡು ಸುಮ್ಕಿರು. ನಾನು ಅಮೆರಿಕಕ್ಕೆ ಹೆಂಗ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅಮೆರಿಕಕ್ಕೆ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರ್ತೀವಿ. ಸುಮ್ಕಿರು. ಅಯ್ಯೋ ದೇವ್ರೆ, ಇದು ಎಂತ ಸುಳ್ಳು ಫ್ಯಾಮಿಲಿನಪ್ಪ ಇವ್ರದು. ಎಲ್ಲ ದೊಡ್ಡ ಫ್ರಾಡ್ ತರ ಆಡ್ತಾರಲ್ಲ ಎಲ್ರು. ಒಬ್ರಿಗೊಬ್ರು ಮೋಸ ಮಾಡ್ಕೊಂಡು ಮನೇಲೆ ಬದುಕ್ತಾವ್ರ ಇವರೆಲ್ಲಾನು. ಚೇ 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 ಚೇ, ಅದು ಹೆಂಗ್ ಮೋಸ ಮಾಡಕ್ ಸಾಧ್ಯ? ಅವ್ರ ಅಮ್ಮಂಗೆ ಇವರೇ ಮೋಸ ಮಾಡ್ತಾವ್ರಲ್ಲ. ಈ ತರ ಎಲ್ಲ ಮೋಸ ಮಾಡೋದು ತಪ್ಪಲ್ವಾ? ಆದ್ರೂ ಯಾಕೆ ಈ ತರ ಮೋಸ ಮಾಡ್ತಾವ್ರೆ ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ನಮ್ಮ ಅಪ್ಪ ಅಮ್ಮ ಎಂಥವ್ರು ಅಂದ್ಕೊಂಡಿದ್ದೆ ಅಂದ್ರೆ, ಎಂಥ ದೊಡ್ಡ ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿ, ಗುಣವಂತರು ಅಂದ್ಕೊಂಡಿದ್ದೆ. ಎಲ್ಲಿ ನೋಡಿದ್ರೆ ಒಬ್ರಿಗಿನ ಒಬ್ರು ಕಿತ್ತಾಡ್ಕೊಂಡು ಬದುಕ್ತಾವ್ರಲ್ಲ. ಇವ್ರು ಅನ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರು ಅನ್ಕೊಂಡ್ರೆ ಇವ್ರಿಗಾಗಲ್ಲ. ಆ ಅಜ್ಜಿನೋ ಇವರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಅಮ್ಮ ನನ್ನ ತುಂಬಾನೇ ಚೆನ್ನಾಗಿ ಬೆಳೆಸಿದ್ರು. ಅಲ್ಲೇ ಇರ್ಬೇಕಿತ್ತೇನೋ, ಇಲ್ಲಿಗೆ ಯಾಕಾದ್ರೂ ಬಂದು ಅಂತ ಒಂದೊಂದ್ಸಲ ಅನ್ನಿಸ್ತೈತೆ. ಈ ಅಜ್ಜಿ ಪಾಪ, ಈ ಅಜ್ಜಿಗೆ ಮೋಸ ಆಗ್ತಿಲ್ವಾ 3 ಲಕ್ಷ ರೂಪಾಯಿ ದುಡ್ಡು? ಪಾಪ ಈ ಅಜ್ಜಿಗೆ ಏನು ಗೊತ್ತಾಗ್ತಿಲ್ಲ ಮೋಸ ಆಗ್ತೈತೆ ಇಲ್ಲ ಅಂತೇಳಿ. ಅದಕ್ಕೆ ಆರಾಮಾಗೆ ಸುಮ್ಮನೆ ಐತೆ. ನನಗೆ ಏನು ಮಾಡೋಕ್ಕಾಗ್ತೈತೆ ಇನ್ನೊಂದು ಸ್ವಲ್ಪ ದಿನ. ನಿನ್ನಂತ ಫ್ರೆಂಡು ಇಲ್ಲ ಬಾಳಲ್ಲಿ, ನೀನೇ ಎಲ್ಲ. ಅಯ್ಯೋ ಮಗ, ನೀನಿಂತ ಪಾರ್ಟಿ ಕೊಡ್ತೀಯ ತಾನೆ? ಕರ್ಸ್ ಬಲ್ಸಾಗ ಅವ್ರು ಕಡಲ್ಲ. ಎಂಥ ಪಾರ್ಟಿ ಕೊಡ್ತಾ ಇದೀಯ ಕಡಲ್ಲ ನೀನಂತೂನುವೆ. ನೋಡ, ಪಿದಾ ಆಗೋಗ್ಬಿಟ್ಟೆ. ಅಲ್ಲ ಕಡಲ, ನಾನು ಏನ್ರು ಪಕ್ಕದೂರು ಕರ್ಕೊಂಡೋಯ್ತೀನಿ ಅಂತಾರು ಪ್ರಾಮಿಸ್ ಮಾಡೋಕ್ಕಿಲ್ಲ ನನಗೆ. ಅಂತದ್ರಾಗ ನೀನು 3 ಲಕ್ಷ ರೂಪಾಯಿ ತಂದಿದ್ದೀನಿ ಕಣಲ್ಲ. ಹೋಗಿ ಪಾರೇನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದೀಯಲ್ವೆಲ್ಲ. ನೀನು ಕಡ್ಲ ನಿಜವಾದ ದೋಸ್ತ ಅಂದ್ರೆ. ನಾನು ತಾನೇ ನೀನು ಬಿಟ್ಬಿಟ್ಟು ಯಾರವ್ರು ಕಡ್ಲ? ನೀನು ಬಿಟ್ಬಿಟ್ಟು ಯಾರವ್ರು ಹೇಳು? ನೀನೇ ಎಲ್ಲ ನನಗಂತೂ. ಅಯ್ಯೋ, ನನಗೂ ಎಂಟಿತಾಗೆ ನಮ್ಮ ಅಮ್ಮನ ತಾಗೆ ಎಣಗಾಡಿ ಸಾಕಾಗೋಗ್ಬಿಟ್ಟೈತೆ ಕಡ್ಲ. ಅಮೆರಿಕಕ್ಕೆ ವಿಮಾನದಾಗ ಹೋಗ್ಬೇಕಲ್ಲ, ಆ ವಿಮಾನದ ಹತ್ರ ಹೋಗೋದು, ಟಿಕೆಟ್ ಬುಕ್ ಮಾಡ್ಕೊಳ್ಳೋದು, ಅವೆಲ್ಲ ಕಷ್ಟ ಆಗಕ್ಕಿಲ್ವೆಲ್ಲ. ನಮ್ಮೂರಾಗ ನೀನೇನು ಬುದ್ಧಿವಂತ ಅಂತ ಹೇಳಿದ್ರೆ, ಅದಕ್ಕೆ ನಿನ್ನ ಹತ್ರ ಕೇಳಿದ್ರೆ ಏನಾರ ಸೊಲ್ಲಿ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಬಂದೆ. ಹೆಂಗ್ಲ ನಾವಿಬ್ರು ಇವಾಗ ಅಮೆರಿಕಕ್ಕೆ ಹೋಗೋದು? ಅಮೆರಿಕಕ್ಕೂ ವಿಮಾನದಾಗೆ ಹೋಗ್ಬೇಕು ಕಣಲ್ಲ.
ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ಫಸ್ಟ್ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಾಗ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಕಣಲ್ಲ. ನಾವು ಅಮೆರಿಕಕ್ಕೆ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಅದು ಅಂಥದ್ದು ಈಸಾ ಪಾಸ್ಪೋರ್ಟ್ ಅವೆಲ್ಲ ತಗೊಬಿಟ್ಟು ಅವೆಲ್ಲ ತಗೊಂಡೆ ಹೋಗ್ಬೇಕಂತೆ ಕಡೆ ಎಲ್ಲ ಬಿಟ್ಕೊಳಕಿಲ್ವಂತೆ. ಆದ್ರೂ ನನ್ನ ಫ್ರೆಂಡ್ ಒಬ್ಬವನೇ, ಅವನೆಂತ ಇಂಟೆಲಿಜೆಂಟ್ ಅಂತ ಹೇಳಿದ್ರೆ ನಮ್ಮನ್ನ ಹಂಗೆ ಬಸ್ಸಾಗೆ ಬೇಕಾದ್ರೆ ಅಮೆರಿಕಕ್ಕೆ ಚುಯ್ ಅಂತ ಕಳಿಸ್ಕೊಟ್ಬಿಡ್ತಾನೆ ಕಣ್ಲಾ. ಏನ್ಲ ಹೇಳ್ತಾ ಇದೀಯಾ? ಬಸ್ಸಾಗೆಲ್ಲ ಅಮೆರಿಕಕ್ಕೆ ಹೋಗಕ್ಕಾಯ್ತದೆ? ಈಗಿನ ಕಾಲದಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದೈತೆ ಹೇಳು, ನೀನೇ ಯೋಚನೆ ಮಾಡು. ಅಂತಂದ್ರೆ ವಿಮಾನದಾಗೆ ಹೋಗ್ಬೇಕಿಲ್ಲ, ನಾವು ಬಸ್ಸಾಗು ಚುಯ್ ಅಂತ ಹೋಗ್ಬೋದು ಕಣ್ಲ. ನನ್ನ ಮಾತು ಕೇಳು. ಏನೋ ಕಳ್ಳ, ನಂಗೆ ನಿನ್ನಷ್ಟೇನು ಗೊತ್ತಾಗಕ್ಕಿಲ್ಲ. ಏನೋ ಹೇಳಿದ್ದು ಕೇಳ್ಕೊಂಡಿರ್ಬೇಕು ಅಷ್ಟೇ. ನೀನು ಹೇಳ್ತಿರೋದು ನಿಜನೇ. ಹಂಗಾರೆ ನಾವು ಆರಾಮಾಗಿ ಚುಯಿ ಅಂತ ಹೇಳ್ಬಿಟ್ಟು ಹೋಗ್ಬೋದಾ ಬಸ್ಸಾಗೆ? ನೀಯ ಏನು ತೊಂದರೆ ಆಗಿಲ್ಲ ತಾನೇ? ನೋಡು, ಹೋಗಕ್ಕೆ ಒಂದು ವಾರ ಬರೋಕೆ ಒಂದು ವಾರ 2 ವಾರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು. 2 ವಾರ ಆಯ್ತದೆ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ದುಡ್ಡಿಗೆ ಇಬ್ರು ಓಡಾಟ ಬರ್ಬೋತಾನೆ. 3 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ನನಗೆ ನಾನೇನು ಚಂದ್ರಂತ ಕರ್ಕೊಂಡ್ಬಿಟ್ಟು ಬರ್ತೀನಿ ಕಳ್ಳ. ನೀನು ಕಳ್ಳ, ನಿಜವಾದ ಫ್ರೆಂಡು ಸ್ನೇಹಿತ ಅಂತ ಹೇಳಿದ್ರೆ ಇದೇನು ನಮ್ಮಪ್ಪ ಏನ್ ಮಾಡ್ತಾವ್ರೆ ಅಂತ ಬಂದ್ರೆ ಎಲ್ಲಿ ನೋಡಿದ್ರೆ ಇವನ್ ಜೊತೆ ಕುಡ್ಕೊಂಡು ಕೂತವ್ರಲ್ಲ. ನಮ್ಮ ಡ್ಯಾಡಿನೇ ಎಷ್ಟೋ ಒಳ್ಳೆಯವ್ರಾಗಿದ್ರು, ನಮ್ಮ ಡ್ಯಾಡಿ ಈ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ. ಇವ್ರು ನೋಡು ಹೆಂಗೆಲ್ಲ ಕುಡ್ಕೊಂಡು ಕೂತ್ಕೊಂಡವ್ರೆ. ಅಯ್ಯೋ, ನಂಗೆ ಈ ಊರು ಸೆಟ್ಟೆ ಆಗ್ತಿಲ್ವಲ್ಲ. ನಮ್ಮ ಮಮ್ಮಿ ಡ್ಯಾಡಿ ಜೊತೆನೇ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಅವಳು ನೋಡಿದ್ರೆ ಆಶಾ ಹೊರಟೋಗ್ಬಿಟ್ಲು ಬೆಂಗಳೂರಿಗೆ. ಅಲ್ಲಿಗೆ ಹೋಗ್ತೀನಿ ನಾನು ಅಂತ ಹೇಳಿ. ಈ ಮತ್ತೆ ನಾನು ಅಲ್ಲಿಗೆ ಹೋಗೋದು ಹೆಂಗೆ? ನನಗಂತೂ ಇಷ್ಟೊಂದು ಅಡ್ಡಿನ ನನಗೇನು ಅರ್ಥನೇ ಆಗ್ತಿಲ್ಲ. ಈ ಊರಿಗೆ ಬಂದ್ಬಿಟ್ಟು ಸುಮ್ಮನೆ ತಗ್ಲಾಕೊಂಬಿಟ್ನ ಅಂತ ಇವ್ರು ನೋಡಿದ್ರೆ ಏನೇನೋ ಮಾತಾಡ್ತಾವ್ರೆ. ನೋಡ್ಲಾ, ನನ್ನ ಮಗಳು ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಕಡ್ಲ. ಸಿಕ್ಕರೆ ಸಿಗ್ಲಿ, ಬಿಟ್ರೆ ಪುಡ್ಲಿ, ನನಗದ್ರ ಅವಶ್ಯಕತೆನೇ ಇಲ್ಲ ಕಡ್ಲ. ಅವಳು ಸಿಕ್ಕಿ ನನಗೇನು ಆಗ್ಬೇಕಾಗಿಲ್ಲ ಕಡ್ಲ. ಅವಳ ಅವಶ್ಯಕತೆನೇ ನನಗಿಲ್ಲ ಕಡ್ಲ ಮಗಳದು. ಇಬ್ರು ಹೆಣ್ಮಕ್ಳು ಬ್ಯಾಡ ಅಂತ ತಾನೇ ಒಬ್ಬಳನ್ನ ಹೋಗುತ್ತು ಬಿಟ್ಟು ಬಿಸಾಕ್ ಬಂದಿರೋದು ನಾನು. ಅಂತದ್ರಾಗೆ ಈಗ ಅವಳನ್ನ ಕರ್ಕೊಬಿಟ್ಟು ಬಂದು ಏನಿಲ್ಲ ಪ್ರಯೋಜನ? ಏನು ಬೇಡ, ಓಡಾಡ್ಕೊಂಬಿಟ್ಟು ಬರೋಣ ಅಂತ ಅಷ್ಟೇ. ನಿನಗೆ ನಾನು ನಮ್ಮ ಅಮ್ಮ ಕೊಟ್ಟವಳೆ 3 ಲಕ್ಷ ರೂಪಾಯಿ ದುಡ್ಡ. ಒಂದಿನಕ್ಕೂ ನೋಡಿ ಯೋಗ್ಯತೆ ಕೊಟ್ಟವಳಲ್ಲ ನಮ್ಮಮ್ಮ. ಬರೀ ನನ್ನ ತಮ್ಮಂಗೂ ನನ್ನ ತಮ್ಮ ಹೆಂಡ್ತಿಗೂ ತಂಗಿಗೂ ಕೊಟ್ಟಿದ್ದೆ ಆಯ್ತು. ಅದಕ್ಕೆ ಈಗ ಸಿಕ್ಕೈತೆ ಚಾನ್ಸು. ಮಗಳು ಅನ್ನೋ ಒಂದು ವಿಷಯ ಐತೆ. ಹೋಗ್ಬಿಟ್ಟು ಹಂಗೇನೇನಿಯ ಓಡಾಡ್ಕೊಬಿಟ್ಟು ಹಂಗೇನಿಯ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಬಂದ್ಬಿಡೋಣ ಕಣಲ್ಲ. ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತಿರೋ ನನ್ನ ಜೊತೆಗೆ. ಇವ್ರು ಏನೇನೋ ಮಾತಾಡ್ತಾವ್ರಲ್ಲ, ನನ್ನ ಬಗ್ಗೆನೇ ಮಾತಾಡ್ತಾವ್ರ ಇವರು. ನೀರು ಕಡ್ಲ ನನ್ನ ನಿಜವಾದ ಫ್ರೆಂಡು. ನೋಡಿಲ್ಲ, ಹೋಯ್ತಾ ಇರೋಣ ಬರ್ತಾ ಇರೋಣ ಅಷ್ಟೇ. ನೀನಿಯ ಹೋಯ್ತಿರ್ಬೇಕು ಬತ್ತಿರ್ಬೇಕು. ನೋಡಿಲ್ಲ, ಎದೋಳ ಮ್ಯಾಕೆ ಈಗಲೇ ಬಸ್ ಹತ್ಕೊಂಡು ರಾತ್ರಿ ಬಸ್ ಹತ್ಕೊಂಡು ಒಯ್ತಿರನ ಬತ್ತಿರನ. ನಾನು ಎಂಟ್ರದಾಗ ನನಗೂ ಎಣಿಗೆ ಸಾಕಾಗೋಗ್ಬಿಟ್ಟೈತೆ. ಅವಳ ಅಜ್ಜಿನ ಬಡಿ ಅವಳು ಕ್ಯಾಕು ಸುಗುತ್ತು ಚೊಪ್ಪಳೆ ಹೊಡೆದು ಬಿಟ್ಬಿಟ್ಟು ಬಂದುಬಿಡ್ತೀನಿ ನಿನ್ನ ಜೊತೆ ಇದ್ರೆ ನೀಯ ನಾನು ಖುಷಿಯಾಗಿರೋದು ಕಣಲ್ಲ. ನಡಿಲ್ಲ ಹೋಗೋಣ ತಾಗೆ. ಅಯ್ಯೋ ದೇವ್ರೆ. ನೋಡ್ಲಾ, ಈ ವಿಷಯ ನಿನ್ನ ಮಧ್ಯೆ ಮಾತ್ರ ಇರ್ಬೇಕು. 3ನೇ ವಿಷಯ ಮಾತ್ರ ಗೊತ್ತಾಗ್ಬಾರ್ದು. ಗೊತ್ತಾಗಕ್ಕಿಲ್ಲ ಬಿಡ್ಲ. ಈ ಕುಡುಕ್ ಕೃಷ್ಣನ್ ಮಾತು ಅಂದ್ರೆ ವೇದ ವಾಕ್ಯ ಕಣ್ಲ. ಈ ಕುಡುಕ್ ಕೃಷ್ಣದೆಲ್ಲ ಅಂದ್ರೆ ಗೊತ್ತಾಗಕ್ಕಿಲ್ಲ ಕಣ್ಲ, ಗೊತ್ತಾಗಕ್ಕಿಲ್ಲ. ಎಂಜಾಯ್. ಬಟ್ಟೆನ ತಗೊಬರಕ್ಕಿಲ್ಲ ನಾನು. 3 ಲಕ್ಷ ರೂಪಾಯಿ ದುಡ್ಡು ಐತಲ್ಲ, ಅಲ್ಲೇ ನೀವು ಬಟ್ಟೆ ಕೊಡಿಸ್ಲಾ? ಇಲ್ಲ, ಇದೇ ಬಟ್ಟೆ ಓಡಾಡಿದ್ರು ಯಾರು ಕೇಳಬೇಕು? ಲಗೇಜ್ ಎಲ್ಲ ಒತ್ಕೊಂಡು ಓಡಾಡಕ್ ಹಾಕಿಲ್ಲ. ಲಗೇಜ್ ಏನು ತರಬೇಡ. ಮನಿ ಮಾತ್ರ ತಗೊಂಬಿಡ್ಬಾ, ಜೋಬ್ಗೆ ಹಾಕೊಂಬಿಡ್ಬಾ. ಮನಿ ಹಿಡ್ಕೋಬೇಕು, ಒಯ್ತಿರ್ಬೇಕು ಬತ್ತಿರ್ಬೇಕು ಅಷ್ಟೇ. ನೀನಿಯ ಏನಂತೀಯಾ? ಓ ಕಡ್ಲ, ಎದೊಳ್ಳ ಬೆಳಿಗ್ಗೆ ಬಸ್ ಎತ್ಕೊಂಡು ಹೋಗ್ಬೇಕು ಇವಾಗ. ನಿಜವಾಗೂನು ಆಶಾ ಹೇಳಿದ್ದು ಸರಿನೇನೆ. ನಾನಂತೂ ಇವ್ರ ಮನೆ ಬಗ್ಗೆ ವಿಚಾರ ಮಾಡಿ ತಿಳ್ಕೊಳೋದು ತುಂಬಾನೇ ಐತೆ. ಅಪ್ಪ ಅಂದರೆ ಈ ಥರ ಅಸಹ್ಯ ಹುಟ್ಟೆ ಥರ ಐತಲ್ಲ ನಮ್ಮಪ್ಪ. ನಮ್ಮಮ್ಮ ನೋಡಿದ್ರೆ ದುಡ್ಡು ಅಂತಿರ್ತಾರೆ. ಇವರು ದುಡ್ಡು ಅಂತಿರ್ತಾರೆ. ಅವಳು ನೋಡಿದ್ರೆ ಆಶರೂ ದುಡ್ಡು ನನಗೆ ದುಡ್ಡು ಕೊಡಬೇಕು, ನನಗೆ ಆಸ್ತಿ ಕೊಡಬೇಕು ಅಂತ ಕೇಳ್ತಾಳೆ. ಇವ್ರ ಫ್ಯಾಮಿಲಿ ಫುಲ್ ಬರೀ ದುಡ್ಡುಗೋಸ್ಕರನೇ ಬದುಕೋರ ಏನು? ಇವ್ರಿಗೆಲ್ಲ ಯಾವ ಸೆಂಟಿಮೆಂಟು ಇಲ್ಲ. ನಾನು ಅಮೇರಿಕಾದಲ್ಲಿ ಕುತ್ಕೊಂಡು ಅಯ್ಯೋ ನಮ್ಮಪ್ಪ ಹೆಂಗಿರ್ತಾರೆ ನಮ್ಮಮ್ಮ ಹೆಂಗಿರ್ತಾರೆ ಅಂತ ಕುತ್ಕೊಂಡು ಯೋಚನೆ ಮೇಲೆ ಯೋಚನೆ ಮಾಡ್ತಾ ಇದ್ದೆ. ಇವ್ರು ನೋಡಿದ್ರೆ 3 ಹೊತ್ತು ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾವ್ರಲ್ಲ. ನಾನೇ ಸರಿ ಇಲ್ವಾ ಇಲ್ಲ ಇವ್ರು ಸರಿ ಇಲ್ವಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ.